ದೇಹ ಅಂದರೆ ಇಂದ್ರಿಯಗಳು, ದ ಕಾಂಪ್ಲೆಕ್ಸ್ ಆಫ್ ಸೆನ್ಸಸ್, ಬಾಡಿ ಅಂದರೆ ಇಂದ್ರಿಯಗಳು, ದೇಹ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂದರೆ ಅದಕ್ಕೆ ದಿಕ್ಕೇ ಒಂದು ಬೇರೆ. ಯಾಕೆಂದರೆ ಮನಸ್ಸಿನ ಮಾತು ಕೇಳ್ತಾ ಇದೆ ಅದು. ಮನಸ್ಸಿಗೆ ದೇಹ ದಾಸ ಆಗಿದೆ. ಹೋಗಲಿ, ಮನಸ್ಸಾದರೂ ಜಿತವಾಗಿದೆಯಾ? ಚಂಚಲ. ಹೆಂಡ ಕುಡಿದು ಹುಚ್ಚುಕೋತಿ ಚೇಳು ಕಡಿದ್ರೆ ಹೇಗಿರುತ್ತೋ ಮರ್ಕಟ ಮನಸ್ಸು. ಇದು ಯಾವ ರೀತಿ ದೇಹನ ಆಳೋಕ್ಕೆ ಸಾಧ್ಯ? ಹುಚ್ಚುಚ್ಚಾಗ ಮನಸ್ಸಿದ್ದಾಗ, ಇಷ್ಟ ಬಂದಿದ್ದು ಮಾಡ್ತಾ ಇದ್ದಾಗ, ಸ್ವೇಚ್ಛೆಯಿಂದ ಇದ್ದಾಗ ಯಾವ ರೀತಿ ನಮ್ಮ ಬಾಡಿ ನಮ್ಮ ಕಂಟ್ರೋಲ್ನಲ್ಲಿ, ನಮ್ಮ ಮೈಂಡ್ ಕಂಟ್ರೋಲ್ನಲ್ಲಿ ಇರೋಕ್ಕೆ ಸಾಧ್ಯ ಅಲ್ವಾ? ಹೋಗಲಿ, ನಮಗೆ ಬುದ್ಧಿ ಇದೆ, ಬುದ್ಧಿಯಿಂದ ಮನಸ್ಸನ್ನು ಹಿಡಿಯೋಣ. ನಾವು ಭಗವದ್ಗೀತೆಯನ್ನು ಕೇಳಿ ಬುದ್ಧಿಯೋಗನ ಪಾಲಿಸೋಣ. ನಮ್ಮ ಬುದ್ಧಿವಂತರು ನಾವು, ಪ್ರಾಣಿಗಿಲ್ದಿರೋ ಬುದ್ಧಿ ಇದೆ, ಅದರಿಂದ ನಾವು ಹಿಡಿಯೋಣ. ಅಂದರೆ ಬುದ್ಧಿನೂ ಕೂಡ ದಾಸ ಆಗಿದೆ, ಬುದ್ಧಿನೂ ಮೈಲಿಗೆ ಆಗಿದೆ, ಬುದ್ಧಿನೂ ಭ್ರಮೆ ಆಗಿದೆ, ಬುದ್ಧಿನೂ ಕೆಟ್ಟಿದೆ, ಮಂದಮತಿ ಆಗಿದೆ, ಭ್ರಮಾಧೀನವಾಗಿದೆ, ಬುದ್ಧಿ ಕೆಟ್ಟಿದೆ. ಕ್ರಿಕೆಟ್ ಏನಾಗಿದೆ? ಬುದ್ಧಿ ಸಮತೋಲನ ಕಳ್ಕೊಂಡಿದೆ, ಡೋಲಾಯಮಾನವಾಗಿದೆ. ಥಾಟು ನಲ್ಲಿ ಕಾನ್ಫ್ಲಿಕ್ಟ್ ಇದೆ, ಬೇಕು ಬೇಡ, ಸರಿ ತಪ್ಪು, ಹಾಗೆ ಹೀಗೆ ಯಾವಾಗಲೂ ಓಡಾಡ್ತಿದೆ. ಯಾಕೆ ಹೀಗಾಗಿದೆ ಬುದ್ಧಿ? ಬುದ್ಧಿ ಮನಸ್ಸನ್ನು ಆಳಬೇಕು, ಮನಸ್ಸು ದೇಹನ ಆಳಬೇಕು, ಇದರಿಂದ ಜೀವನನ ನಾವು ಆಳಬೇಕು. ಆದರೆ ಇಂಥ ಬುದ್ಧಿವಂತರು ನಾವು. ಆ ಬುದ್ಧಿ ಡೋಲಾಯಮಾನವಾಗಿದ್ದರೆ, ಮನಸ್ಸು ಕೋತಿ ಥರ ಇದ್ದರೆ, ದೇಹ ಇನ್ನೇನಾಗಕ್ಕೆ ಸಾಧ್ಯ? ಅನಾರೋಗ್ಯವೇ ಆಗಕ್ಕೆ ಸಾಧ್ಯ. ಬುದ್ಧಿನಲ್ಲಿ ಪ್ರಜ್ಞೆ ಇಲ್ಲ, ಜಾಗೃತಿ ಇಲ್ಲ, ಬ್ಯಾಲೆನ್ಸ್ ಇಲ್ಲ. ಯಾಕೆ ಅಂದರೆ ಇದು ಸಹವಾಸ ತಪ್ಪಿದೆ, ಸಹವಾಸ ಕೆಟ್ಟಿದೆ. ಇದು ಮಾಯೆ, ಅಹಂಕಾರದ, ಆರೋಪದ ಸಹವಾಸ ಮಾಡ್ತಾ ಇದೆ. ಈಗ ನಮ್ಮ ಉದ್ದೇಶ ಏನು? ಇದನ್ನು ತಿಳ್ಕೊಳ್ಳೋದು. ಈ ಆಟದಲ್ಲಿ ಯಾವ ರೀತಿ ತಪ್ಪಿಸ್ಕೊಳ್ಳೋದು ಮಾಯೆಯಿಂದ, ಯಾವ ರೀತಿ ಅಹಂಕಾರದಿಂದ ಬುದ್ಧಿಯನ್ನು ರಿಲೀಸ್ ಮಾಡೋದು, ಬಿಡುಗಡೆ ಮಾಡೋದು, ನಮ್ಮ ಬುದ್ಧಿಯನ್ನು ವಶಕ್ಕೆ ಪಡ್ಕೊಳ್ಳೋದು, ಆ ಬುದ್ಧಿಯನ್ನು ಒಳಮುಖವಾಗಿ ತಿರುಗಿಸೋದು, ಆ ಪ್ರಜ್ಞೆ ಜಾಗೃತವಾಗಿ ಮಾಡೋದು, ಸದಾಕಾಲ ಕೃಷ್ಣನ ಧ್ಯಾನವನ್ನು ಮಾಡೋದು, ಕೃಷ್ಣನ ಸಂಘದಲ್ಲಿ ಇರೋದು, ಆತ್ಮದ ಶಕ್ತಿಯನ್ನು ಬಳಸ್ಕೊಳ್ಳೋದು. ಬುದ್ಧಿಯೋ ಯೋನ ಪ್ರಚೋದಯ, ಗಾಯತ್ರಿ ಮಂತ್ರಕ್ಕೆ ಅರ್ಥವನ್ನು ತುಂಬೋದು ಈಗ ಬೇಕಾಗಿದೆ ಎಲ್ಲರಿಗೂ. ಆ ಬುದ್ಧಿ ನೆಟ್ಟಿಗಿಲ್ಲದೆ ಇದ್ದರೆ ಎಮೋಷನ್ ಕೂಡ, ಎಮೋಷನಲ್ ಕೋಶಂಟ್ ಇದು ಡೌನ್ ಆಗಿದೆ. ಬುದ್ಧಿ ಇದೆ, ಆದರೆ ಅಹಂಕಾರನ ರಕ್ಷಣೆ ಮಾಡ್ತಾ ಇರೋದ್ರಿಂದ ಎಮೋಷನ್ಸ್ ಎಲ್ಲ ಬಹಳ ವೀಕ್ ಆಗಿದೆ. ಎಮೋಷನ್ ವೀಕ್ ಆಗಿದೆ, ಬಾಡಿ ವೀಕ್ ಆಗಿದೆ. ಈಗ ನಾವು ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡುವ ಗಾಯತ್ರಿ ಮಂತ್ರವನ್ನು ನಾವು ಪ್ರತಿನಿತ್ಯ ನಾವು ಅದನ್ನು ಪಠಿಸೋಣ, ಹೇಳೋಣ, ಪ್ರಾಕ್ಟೀಸ್ ಮಾಡೋಣ, ಅದನ್ನು ಅರ್ಥ ಮಾಡಿಕೊಳ್ಳೋಣ. ಇದು ರಿಚುವಲಿಸ್ಟಿಕ್ ಆಗಿ ಬೇಡ, ಸೈಂಟಿಫಿಕ್ ಆಗಿ ತಗೊಳ್ಳಿ.